ಆತ್ಮೀಯ ಬಂಧುಗಳೇ, ಟುಡೇ ಇಸ್ ವೆರಿ ಆಸ್ಪೀಷಿಯಸ್ ಡೇ. ಇದನ್ನ ವಿಶೇಷವಾದ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಈ ದಿನ ನನ್ನ ಜೀವನದಲ್ಲಿ ಒಂದು ವಿಶೇಷವಾದಂಥ ವ್ಯಕ್ತಿಯಾದಂಥ ಒಬ್ಬರು ಡೈರೆಕ್ಟರು, ಕ್ಯಾಮ್ರಾಮೇನು, ಎಡಿಟರ್ ಆಗಿರ್ತಕ್ಕಂಥ ಒಂದು ವಿಶೇಷವಾದಂತಹ ವ್ಯಕ್ತಿಯನ್ನು ಭೇಟಿ ಮಾಡುವಂಥ ಸುವರ್ಣ ಅವಕಾಶ ನನ್ನ ಪಾಲಿಗಾಗಿದೆ. ಸೊ ಅವರಿಗೆ ನಮ್ಮ SRK ಟೆಂಪಲ್ ಆಫ್ ಫಾಲ್ಸ್ ತಂಡದ ಎತ್ತಿನಗಾಣದ ಬುಲ್ ಡ್ರಿವನ್ ಗ್ರೌಂಡ್ನಟ್ ಆಯಿಲ್ ಅನ್ನು ಸಮರ್ಪಣೆಯನ್ನು ಮಾಡಿದ್ದೇನೆ. ಇಷ್ಟೊತ್ತು ಇವರ ಒಂದು ಕಚೇರಿಯಲ್ಲಿ ನನಗೆ ಸಮಯವನ್ನು ಕಳೀಲಿಕ್ಕೆ ನಮಗೆ ಅವಕಾಶ ಸಿಕ್ಕಿತ್ತು. ಸೊ ಅವರಿಗೆ ಇಷ್ಟೊತ್ತು ನಾನು ಹೇಳಿರೋದು ಕೇಳಿಸ್ಕೊಂಡಿರ್ತಾರೆ ಅನ್ಕೊಂತೀನಿ. ಸೊ ನಮ್ಮ SRK ಟೆಂಪಲ್ ಆಫ್ ಫಾಲ್ಸ್ ಸಂಸ್ಥೆ ಬಗ್ಗೆ ಎರಡು ಮಾತಾಡಬೇಕು ಅಂತೇಳಿ ತಮಗೆ ಪ್ರಾರ್ಥನೆ ಮಾಡ್ಕೊತೀನಿ ಸರ್. ಮೊದಲನೇದಾಗಿ SRK ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಜನಗಳು ತಿಳ್ಕೋಬೇಕಾಗಿರೋದು ಗಾಣದ ಎಣ್ಣೆಯ ಮಹತ್ವ ಏನು ಅಂತ. ಈಗ ಯಾವುದೇ ಎಣ್ಣೆ ತಗೊಳ್ಳಿ, ರಿಫೈನರಿ ಎಣ್ಣೆಗಳು ಇನ್ಕ್ಲೂಡಿಂಗ್ ಕಡಲೆಕಾಯಿ ಎಣ್ಣೆ ಇರ್ಬೋದು ಅಥವಾ ಸನ್ಫ್ಲವರ್ ಎಣ್ಣೆ ಇರ್ಬೋದು, ಯಾವುದೇ ಎಣ್ಣೆ ಇದ್ರೂ ಅದರಲ್ಲಿ ಕೊಲೆಸ್ಟ್ರಾಲ್ ಸಾಕಷ್ಟು ಪ್ರಮಾಣದಲ್ಲಿ ಅಕ್ಯುಮುಲೇಟ್ ಆಗಿರುತ್ತೆ. ಬಿಕಾಸ್ ಯಾಕೆ ಅಂದರೆ ಅದನ್ನು ಕೆಮಿಕಲ್ನ ಹಾಕಿ ಅದನ್ನು ರಿಫೈನರಿ ಮಾಡ್ತಾರೆ. ಇದು ಸೈಂಟಿಫಿಕ್ಲಿ ಇರುವಂಥದ್ದು ಕಾಮನ್ ಆಗಿ. ಆದರೆ ನಮ್ಮ ಇಂದಿನ ಪೀಳಿಗೆಯವರು, ನಮ್ಮ ಅಜ್ಜಿ ತಾತ ಅವರೆಲ್ಲನೂ ಏನಂದರೆ ಅವರು ಯೂಸ್ ಮಾಡ್ತಾ ಇದ್ದಂಥ ಎಣ್ಣೆ ಮೊದಲನೇದಾಗಿ ಸನ್ಫ್ಲವರ್ ಬೀಜಗಳ ಎಣ್ಣೆನ ಯೂಸ್ ಮಾಡ್ತಾರಿಲ್ಲ, ಕಡಲೆಕಾಯಿ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ರು. ಈ ಕಡಲೆಕಾಯಿ ಎಣ್ಣೆ ಏನಕ್ಕೆ ಯೂಸ್ ಮಾಡ್ತೀವಿ, ಅದರಿಂದ ಏನು ಉಪಯೋಗ ಅಂದರೆ ಅದು ತುಂಬ ಪೌಷ್ಟಿಕಾಂಶಗಳನ್ನು ಹೊಂದಿರೋಂಥ ಒಂದು ಬೀಜ. ಈ ಬೀಜದಿಂದ ತೆಗೆದಂಥ ಎಣ್ಣೆಯಲ್ಲಿ ಆ ಪೌಷ್ಟಿಕಾಂಶಗಳು ಸ್ವಲ್ಪ ಪ್ರಮಾಣದಲ್ಲಿ ಅದರಲ್ಲಿ ಇರ್ತವೆ. ಆ ಪ್ರೋಟೀನ್ಸ್ ಇರ್ಬೋದು, ಆ ವಿಟಮಿನ್ಸ್ ಇರ್ಬೋದು, ಅದು ಸ್ವಲ್ಪ ಪ್ರಮಾಣದಲ್ಲಿ ಇರ್ತದೆ, ಪೂರ್ತಿಯಾಗಿರೋದಿಲ್ಲ. ಅದನ್ನು ಏನು ವೇಸ್ಟೇಜ್ ತೆಗಿತೀವಿ ಅದರಲ್ಲಿ ಹೋಗಿರುತ್ತೆ. ಅದನ್ನು ಉಪಯೋಗಿಸೋದ್ರಿಂದ ನಮಗೆ ಅಷ್ಟು ಕೊಲೆಸ್ಟ್ರಾಲ್ ಅಂದರೆ ಕೊಬ್ಬಿನ ಅಂಶ ನಮ್ಮ ರಕ್ತದಲ್ಲಿ ಸೇರ್ಕೊಳ್ಳೋದಿಲ್ಲ. ಇವಾಗ ಯಾವುದೇ ಒಂದು ಎಣ್ಣೆ ಇರ್ಬೋದು, ಅದು ಕೊಲೆಸ್ಟ್ರಾಲ್ ಅದರಲ್ಲಿ ಉತ್ಪತ್ತಿ ಆಗಬೇಕಾದ್ರೆ ಅದನ್ನು 100 ಡಿಗ್ರಿಗಿಂತ ಹೆಚ್ಚಾಗಿ ಅದನ್ನು ಕುದಿಸಿ ಇಷ್ಟು ನಿಮಿಷಗಳು ಅಂತ ಆದಮೇಲೆ ಅದರಲ್ಲಿ ಕೊಲೆಸ್ಟ್ರಾಲ್ ತಯಾರಾಗುತ್ತೆ. ಬಟ್ ಈ ಕಡಲೆಕಾಯಿ ಎಣ್ಣೆನಲ್ಲಿ ಆ ರೀತಿ ಕೆಲಸ ಮಾಡೋದಿಲ್ಲ. ಅದನ್ನು ಎಷ್ಟು ಬಿಸಿ ಮಾಡಿದ್ರೂ ಅದರಲ್ಲಿ ಕೊಲೆಸ್ಟ್ರಾಲ್ ಅಕ್ಯುಮುಲೇಟ್ ಆಗೋದಿಲ್ಲ. ಹಾಗಾಗಿ ಅದನ್ನು ಆ ಎಣ್ಣೆನ ಹಾಗೆ ಕುಡಿದ್ರೂ ಕೂಡ ನಿಮ್ಮ ರಕ್ತದಲ್ಲಿ ಆ ಕೊಬ್ಬಿನ ಅಂಶ ಸೇರೋದಿಲ್ಲ. ಅದು ಸರಾಗವಾಗಿ ಜೀರ್ಣವಾಗಿ ಹೊಂಟೋಗುತ್ತದೆ. ಇದು ತಿಳ್ಕೋಬೇಕು. ಇದು ಇನ್ನೂ ತುಂಬ ಹೆಚ್ಚಿಗೆ ಇದೆ. ಅದು ಸಮಯಾವಕಾಶನ ನಾನು ವ್ಯರ್ಥ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಈ SRK ಅವರು ನಮ್ಮ ಹಿಂದಿನ ಪೀಳಿಗೆಯವರು ಮಾಡ್ತಾ ಇದ್ದಂಥದ್ದು, ಅವರ ಆರೋಗ್ಯ ನಿಮ್ಗೆ ಗೊತ್ತಿದೆ. ಅವರೆಲ್ಲ 80 ವರ್ಷ, 90 ವರ್ಷ, 100 ವರ್ಷ ಬದುಕಿರುವಂಥ ಜನರು. ಅಂಥ ಒಂದು ಲೈಫ್ ಸ್ಟೈಲ್ ಇರಬೇಕು ಅಂದರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ತಿಂಡಿ ತೀರ್ಥಗಳು, ಆಹಾರ ಪದ್ಧತಿಗಳನ್ನ ಅಳವಡಿಸ್ಕೋಬೇಕು. ಅದರಲ್ಲಿ ಮೊದಲನೇದಾಗಿ ಈ ಎಣ್ಣೆಯ ಉಪಯೋಗ ನಾವಿವಾಗ ಏನು ಬೇರೆ ಮಲೇಷಿಯಾ ಅಲ್ಲಿ ಇಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ, ಅದೆಲ್ಲ ಎಣ್ಣೆ ಇದು ಗಾಣದಲ್ಲಿ ಅಂದರೆ ಯಾವುದೇ ಮಿಷಿನ್ ಆಗಿರ್ಬೋದು ಇದು ಮಾಡಿರದೆ ಯೂಸ್ ಮಾಡದೆ ಕೋಲ್ಡ್ ಪ್ರೆಸ್ ಮುಖಾಂತರ, ಗಾಣ ಅಂದರೆ ಅದು ಮರದಲ್ಲಿ ಅದನ್ನು ಮರದ ಒಂದು ಮಿಷಿನ್ ಥರ ಇರ್ತದೆ, ಅದರಲ್ಲಿ ಅದನ್ನು ಕಡಲೆಕಾಯಿ ಬೀಜನ ಹಾಕಿ ಅದನ್ನು ರುಬ್ಬಿ ಅದರಲ್ಲಿಂದ ಎಣ್ಣೆಯನ್ನು ತೆಗೆಯುವಂಥ ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆನ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾರಂದರೆ ಅದು ಯಾವ ಮರದಲ್ಲಿ ಅಂದರೆ ಅದು ಮಾಡೋದಕ್ಕಾಗಲ್ಲ. ಅದಕ್ಕೆ ತಕ್ಕ ಮರಗಳು ಇರಬೇಕು. ಆ ಮರವನ್ನು ಉಪಯೋಗಿಸಿ ಆ ಗಾಣದ ಮಿಷಿನನ್ನು ತಯಾರು ಮಾಡಿ ಆ ಮೂಲಕ ತೆಗಿತಾ ಇದ್ದಾರೆ. ಯಾಕಂದರೆ ಇವರು ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ಇಲ್ಲಿ ಎತ್ತುಗಳನ್ನ ಯೂಸ್ ಮಾಡಿ, ಗಾಣದ ಎತ್ತುಗಳನ್ನ ಯೂಸ್ ಮಾಡಿ ಅದರ ಮುಖಾಂತರ ತೆಗಿತಾ ಇರೋದು ತುಂಬ ವಿಶೇಷವಾದ್ದು. ಆರೋಗ್ಯಕರವಾದ ಜೀವನ ಬೇಕು ಅಂದರೆ ಇಂಥ ಆರೋಗ್ಯಕರವಾದ ಎಣ್ಣೆಯನ್ನು ದಿನ ಪೂರ್ತಿಯಾಗಿ ಅಡುಗೆಯಲ್ಲಿ ಉಪಯೋಗಿಸೋದು ಎಲ್ಲರಿಗೂ ಆರೋಗ್ಯ ಮತ್ತು ಆಯಸ್ಸನ್ನು ನೀಡುತ್ತೆ. ಈಗ ನಿಮಗೆ ಗೊತ್ತಿರೋ ಪ್ರಕಾರ ಎಲ್ಲಿ ನೋಡಿದ್ರು ಹಾರ್ಟ್ ಅಟ್ಯಾಕ್ಸು, ಎಲ್ಲಿ ನೋಡಿದ್ರು ಬ್ಲಾಕೇಜಸ್ಸು ಪ್ರತಿಯೊಬ್ಬರಿಗೂ ಇರೋವಂಥದ್ದು. ಅಂಥದ್ರಿಂದ ಎಲ್ಲ ಹೊರಗಡೆ ಬರಬೇಕು ಅಂದರೆ ಇಂಥ ಪರಿಶುದ್ಧವಾದ ಎಣ್ಣೆಯನ್ನು ಉಪಯೋಗಿಸಿ. ಇದರಿಂದ ಹಲವಾರು ಜನಕ್ಕೆ ಕೆಲಸನೂ ಸಿಗುತ್ತೆ, ಹಲವಾರು ಜನಕ್ಕೆ ಆರೋಗ್ಯ ಕೂಡ ಸಿಗುತ್ತೆ. ಇಷ್ಟು ಹೇಳೋದಕ್ಕೆ ನಾನು ಇಷ್ಟ. ಥ್ಯಾಂಕ್ ಯು ವೆರಿ ಮಚ್ ನಾಗಭೂಷಣ್ ಸರ್. ಪ್ರಿಯ ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ದಯಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸನ್ನು ಹಾಕಿ. ತಾವು ಕೂಡ SRK ಟೆಂಪಲ್ ಆಫ್ ಫಾಲ್ಸ್ ಸಂಸ್ಥೆಗೆ ಭೇಟಿಯನ್ನು ನೀಡಿ ನಮ್ಮ SRK ಸಂಸ್ಥೆಯ ಎತ್ತಿನ ಗಣದಲ್ಲಿ ತಯಾರು ಮಾಡುವಂತಹ ಕಡಲೆಕಾಯಿ, ಕೊಬ್ಬರಿ, ಎಳ್ಳು, ಹುಚ್ಚೆಳ್ಳು, ಸೂರ್ಯಕಾಂತಿ, ಕುಸುಬೆ
ಈ ರೀತಿ ಅಡಿಗೆ ಎಣ್ಣೆಗಳನ್ನು ತೆಗೆದುಕೊಂಡು ಬಳಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಆ್ಯಂಡ್ ಲವ್ ಯು. ನಮಸ್ತೆ. ಜಯ ರಾಮಕೃಷ್ಣ. ರಾಧೆ ರಾಧೆ.